ಈಗೇನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡೋಗು. ಅಲ್ಲಿ ಹೋದ ತಕ್ಷಣ ದುಡ್ಡೆಲ್ಲ ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ಲೇದಂತ ನಾನು ಹೇಳ್ತೀನಿ. ಅದಾದ್ಮೇಲೆ ದುಡ್ಡಷ್ಟು ಓಕೆನಾ? ಏಯ್, ನನ್ನ ಹತ್ರನೇ ಗೇಮಾ? ನೀನು ಜೀವಂತವಾಗಿದ್ರೆ ತಾನೆ. ನಿನ್ನನ್ನು ಇಲ್ಲೇ ಸುಟ್ಬಿಟ್ರೆ ಟಿಸಿಗೆ ಹೋಗಿ ಏನು ಹೇಳ್ತೀಯ? ಸರ್, ನನ್ನನ್ನು ಕ್ಷಮಿಸಿ ಸರ್. ಅವನ್ ನನ್ನನ್ನು ಶೂಟ್ ಮಾಡಕ್ ಬಂದ ಸರ್, ಅದಕ್ಕೆ ಅವನ ಶೂಟ್ ಮಾಡಿದೆ ಸಾರ್ ಅಂತ ಹೇಳ್ತೀನಿ. ಶೂಟ್ ಮಾಡಕ್ ಬಂದೆ ಸರ್? ಪರವಾಗಿಲ್ವೇ? ನನ್ನೊಟ್ಟಿಗೆ ಸೇರಿದ ಸ್ವಲ್ಪ ಆಕ್ಟಿಂಗ್ ಇಂಪ್ರೂವ್ ಆಗಿದೆ. ಸುಡ್ತೀಯ? ಏನು ಏನು ಸುಡು 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 ಅಂತ ಧೈರ್ಯವಾಗಿ ಹೇಳ್ತಾ ಇದೀಯಾ? ನಿನ್ನ ಪ್ಲಾನ್ ಏನು ಅಂತ ಹೇಳೋ. ನಿನ್ ಮನಸ್ಸಲ್ಲಿ ಏನಿದೆ ಅಂತ ಹೇಳೋ. ಮನಸ್ಸಲ್ಲಿ ಏನಿದೆ, ಪ್ಲಾನ್ ಏನಿದೆ? ಬದನೆಕಾಯಿ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಏನು? ಅಲ್ಲ, ಇಷ್ಟು ಕಷ್ಟಪಟ್ಟು ಕೂಲಿ ತರ ಕೆಲಸ ಮಾಡ್ತಾ ಇದೆಯಾ? ಇದನ್ನೆಲ್ಲ ತಗೊಂಡಾಗ ಅವ್ರಿಗೆ ಕೊಟ್ರೆ ಏನೊಂದು ತಲೆಗೆ ಹಬ್ಬ ಅಂದ್ರೆ 2 ಕೋಟಿ ಕೊಡ್ಬೋದಾ? ಕೇವಲವಾಗಿ 2 ಕೋಟಿ. ಚಿಕ್ಕ ಅಮೌಂಟ್, ಸ್ಮಾಲ್, ಟೈನಿ. ಅದು ನಮ್ ವಿಚಾರ. ನಾನು 100 ಕೋಟಿ ಕೊಡ್ತೀನಿ. 100 crores. ಈಗೇನು ಯೋಚನೆ ಮಾಡ್ತಾ ಇದೆ ಅಂತ ಹೇಳ? ನನ್ನನ್ನೇ ಎತ್ತು ಹಾಕ್ಬಿಟ್ರೆ ಇಷ್ಟು ದುಡ್ಡು ಒಟ್ಟಿಗೆ ತಗೊಂಡು ಹೋಗ್ಬಿಡ್ಬೋದು ಅಂತ ತಾನೇ? ಹಂಗಾದ್ರೆ ನಿನ್ ಲೈಫಲ್ಲಿ ಇಬ್ರು ಕೂತಿದಾರಲ್ಲ ಕಾಮಿಡಿ ಪೀಸ್ ವಿಲನ್ಗಳು, ಬಿಟ್ಬಿಡ್ತಾರ? ಕೊಚ್ಚಾಕ್ಬಿಡ್ತಾರೆ. ನಾನು ಹಂಗೆಲ್ಲ ಯೋಚನೆ ಮಾಡಿಲ್ಲ ಕಣೋ. ಸತ್ಯವಾಗ್ಲೂ ಹಂಗೆಲ್ಲ ಯೋಚನೆ ಮಾಡೇ ಇಲ್ಲ. ಮತ್ತೆ ನಿನ್ನನ್ನು ಹೆಂಗ್ ನಂಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಂಬೋ ಮ್ಯಾಟ್ರ್ ಏನಕ್ಕೆ ಬರುತ್ತಿಲ್ಲ? ಸ್ಟ್ರೇಟ್ ಬಿಸ್ನೆಸ್ ಮ್ಯಾನ್. ನನಗೆ ಸೇರ್ಬೇಕಾಗಿರೋ ದುಡ್ಡನ್ನ ನಾನ್ ತಗೊಂಡು ಹೋಗ್ತೀನಿ, ನೀನ್ ದುಡ್ಡನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಇದೊಂದು ಬೂತ್ ಬಂಗ್ಲಾ, ಯಾರು ಬರಲ್ಲ, ನೀನೇ ಬೀಗ ಹಾಕಿಟ್ಕೋ. ಆ ಬೂತನ್ನ ನಿನ್ ದುಡ್ಡಿಗೆ ಪ್ರೊಟೆಕ್ಷನ್. ನಿನ್ನ ನಂಬೋದಾ? ಬೇಡ, ಸ್ಟೇಷನ್ಗೆ ಹೋಗೋಣ ಬಾ. ಓಕೆ ಓಕೆ ಓಕೆ, ನಂಬ್ತೀನಿ. ನೀನ್ ಹೇಳಿದ್ನೆಲ್ಲ ನಂಬ್ತೀನಿ.